ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಪ್ರಾದೇಶಿಕ ಕಚೇರಿಯಲ್ಲಿ ನಾವು ಇನ್ನೊಂದು ಅಂಗ ಘಟಕವಾದಂಥ SC/ST ಘಟಕವನ್ನು ನಾವು ಮರುರಚನೆ ಅನ್ನೋದಕ್ಕಿಂತ ಇದೇ ಮೊದಲನೇದಾಗಿ ನಾವು ಘಟಕವನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ನೀವು ನೋಡಿರ್ಬೋದು, ನಮ್ಮ ಈ ಒಂದು SC/ST ಘಟಕದ ಒಂದು ಅಧ್ಯಕ್ಷರಾಗಿ ಏನು ನಾವು ಈಗ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾಗರಾಜ್ ಅವರು ಈಗಾಗಲೇ ಪಕ್ಷದಲ್ಲಿ ತುಂಬಾ ದಿನಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಆ ಸಮುದಾಯಕ್ಕೆ ಆಗ್ತಿರುವಂಥ ಒಂದು ಅನ್ಯಾಯಗಳು ಮತ್ತು KRS ಪಕ್ಷದಿಂದ ಏನು ನಾವು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ಅದರಲ್ಲಿ ಅವ್ರು ಗುರುತಿಸ್ಕೊಂಡು ನಿರಂತರವಾಗಿ ಹೋರಾಟ ಮಾಡಿ ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ SC/ST ಒಂದು ಅಂಗ ಘಟಕವನ್ನ ಅವರು ಲೀಡ್ ಮಾಡೋ ಮಟ್ಟಕ್ಕೆ ಒಂದು ನಾಯಕರಾಗಿ ಬೆಳೆದಿದ್ದಾರೆ ಅಂದ್ರೆ ನೀವು ತಿಳ್ಕೊಬಹುದು. KRS ಪಕ್ಷದಲ್ಲಿ ಮಾತ್ರ ಇಂಥ ಒಂದು ಅವಕಾಶಗಳು ಸಿಗೋದಕ್ಕೆ ಸಾಧ್ಯ ಆಗೋದು. ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ದೊಡ್ಡ ನಾಯಕನಾಗಬಲ್ಲ ಅನ್ನೋ ಒಂದು ಅವಕಾಶ ಸಿಗೋದು KRS ಪಕ್ಷಕ್ಕೆ. ಅದನ್ನ ನಾನು ಪದೇ ಹೇಳ್ತಾ ಇದ್ದೀನಿ. ನಾನು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಇದ್ದಿಲ್ಲ, ಇಲ್ಲಿರೋರು ಯಾರು ಕೂಡ ರಾಜಕೀಯ ಹಿನ್ನೆಲೆಯಲ್ಲಿ ಇಲ್ಲ. ಆದ್ರೂ ಕೂಡ ನಾಯಕರಾಗಿ ಬೆಳೆಯುವಂತ ಒಂದು ಏಕೈಕ ಎಲ್ಲಾ ರೀತಿಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗುವಂತ ಪಕ್ಷ KRS ಪಕ್ಷ ಅಂತ ಹೇಳ್ತಾ ಈ ಒಂದು SC/ST ಘಟಕದ ರಚನೆಗೆ ಆಗಮಿಸಿರುವಂತ ನಮ್ಮ ರಾಜ್ಯದ SC/ST ಘಟಕದ ಉಪಾಧ್ಯಕ್ಷರಾದಂತ ಮತ್ತು ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಮಾದೇವಮ್ಮನವರಿಗೆ ಜಿಲ್ಲಾ ಸಮಿತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ನಮ್ಮ ಎಲ್ಲ ನೆಚ್ಚಿನ ನಾಯಕರು ಮೈಸೂರು ಜಿಲ್ಲಾ ಉಸ್ತುವಾರಿಯವರಾದಂತ ರವಿಕುಮಾರ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ರಾಜ್ಯ ಸಮಿತಿಯ ಕಾರ್ಯನಿರ್ವಾಹಕ ಸದಸ್ಯರು ಮತ್ತೆ ನಮ್ಮ ಮಾಜಿ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಾಗೇಂದ್ರ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೈಸೂರು ಜಿಲ್ಲಾ ಸಮಿತಿ ಅಧ್ಯಕ್ಷರು ನಾಗರಾಜ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಅಂಗ ಘಟಕದ ಪದಾಧಿಕಾರಿಗಳು, ಮಹಿಳಾ ಘಟಕದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿ ರವಿ HP ಅವರು, ಮತ್ತೆ ನಮ್ಮೆಲ್ಲ ಘಟಕದ ಪದಾಧಿಕಾರಿಗಳು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತೇಳಿ ನಾನು ಉಸ್ತುವಾರಿಯವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೇ ರೀತಿ ರವಿಗೌಡರು ನಮ್ಮ ಮೈಸೂರು ನಗರ ಜಿಲ್ಲಾ ಘಟಕದ ಉಪಾಧ್ಯಕ್ಷರು, ಅವರು ಕೂಡ ನಮ್ಮ ಸಭೆಯ ಪರವಾಗಿ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಪರವಾಗಿ ಅವ್ರಿಗೂ ಕೂಡ ಸ್ವಾಗತ ಮಾಡಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸೋಣ. ಇವತ್ತು ನಾವು ಮೈಸೂರು ನಗರ ಜಿಲ್ಲಾ ಘಟಕಕ್ಕೆ SC/ST ಒಂದು ಅಂಗ ಘಟಕವನ್ನು ಮಾಡಬೇಕು ಅಂತೇಳಿ ಹಿಂದೆ ಪ್ರಸ್ತಾವನೆ ಇತ್ತು. ನಮ್ಮ ನಾಗರಾಜ್ ಅವರು ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದ ಉಪ ಅಧ್ಯಕ್ಷರಾಗಿದ್ದರು, ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಈಗ ಮುಂದೆ ಏನು ಇಲ್ಲಿ ನಡೀತಿರುವಂಥ ದೌರ್ಜನ್ಯ, ಏನು ದಲಿತ ಸಮುದಾಯ ಮತ್ತು ಅಸ್ಪೃಶ್ಯತೆಯನ್ನ ಒಂದು ನೀಗ್ಲಾಡಿಸ್ಬೇಕು, SC/ST ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಪ್ರತ್ಯೇಕವಾದಂಥ ಅದೇ ಸಮುದಾಯ ಅದರ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳ್ಕೊಂಡಿರ್ತದೆ ಮತ್ತು ಅವ್ರಿಗಾಗೋ ಒಂದು ವಿಚಾರಕ್ಕೆ ಒಂದು ಧ್ವನಿ ಎತ್ತುತ್ತೆ ಅಂತೇಳಿ ಒಂದು ರಾಜ್ಯ ಮಟ್ಟದಲ್ಲಿ ಹೇಗೆ ಅಂಗ ಘಟಕಗಳನ್ನ ಮಾಡಿದ್ದೀವಿ ಅದೇ ರೀತಿ ಕೂಡ ಜಿಲ್ಲಾ ಘಟಕದಲ್ಲಿ ಮಾಡೋಣ ಅಂತ ಒಂದು ಪ್ರಸ್ತಾವಿತವಾಗಿತ್ತು. ಅದಕ್ಕೆ ಸರಿಯಾದಂಥ ಪದಾಧಿಕಾರಿಗಳನ್ನ ಹುಡುಕಿ ಅಂತ ಅವ್ರಿಗೆ ಹೇಳಲಾಗಿತ್ತು. ಅದೇ ರೀತಿ ಕೂಡ ಹಿಂದೆಯಿಂದನೂ ಕೂಡ ಮಲ್ಲಪ್ಪ ಅವ್ರಿಗೆ ನಿಂಗರಾಜ್ ಇವರೆಲ್ಲ ಇದು ಮಾಡ್ತಾ ಇದ್ರು, ಬಟ್ ಒಂದು ಒಳ್ಳೆ ಟೀಮು ಬರ್ತಾ ಇರಲಿಲ್ಲ. ಈಗ ನಾಗರಾಜ್ ಅವರು ಅವರದೇ ಆದಂಥ ಒಂದು ಟೀಮು, ಏನು ಚಂದ್ರು ಅವರು, ಗಂಗಾಧರ್ ಅವರು, ಅದೇ ರೀತಿ ಶ್ರೀ ಮಹೇಶ್ ಅವರು, ಈ ರೀತಿಯಾಗಿ ಮಲ್ಲಪ್ಪ ಅವ್ರ ಜೊತೆ ಗುಡಿ ನಿಂಗರಾಜ್ ಇವರೆಲ್ಲ ಸೇರಿ ಒಂದು ಟೀಮ್ ಮಾಡ್ತೀವಿ ಸರ್ ಅಂದ್ಕೊಂಡು ಇವತ್ತು ನಮ್ಮ ಮುಂದೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟು ಬಂದಿದ್ದಾರೆ. ಇದು ನಿಮ್ಮದು ರಾಜ್ಯ ಮಟ್ಟದ ರಾಜ್ಯ SC/ST ಅಂಗ ಘಟಕದ ಅಂಡರಲ್ಲಿ ಬರುವಂಥದ್ದು. ಬಟ್ ಆಡಳಿತಾತ್ಮಕ ವಿಚಾರ ಮತ್ತು ತೀರ್ಮಾನಗಳೆಲ್ಲವೂ ಕೂಡ ಜಿಲ್ಲಾ ಸಮಿತಿಯ ತೀರ್ಮಾನಕ್ಕೆ ಬರುವಂಥದ್ದು. ಎಲ್ಲ ಜಿಲ್ಲಾ ಸಮಿತಿಯ ಅಂಡರಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ, ತೀರ್ಮಾನಕ್ಕೆ ಒಳಪಡಬೇಕಾಗುತ್ತೆ. ಬಟ್ ನಿಮ್ಮ ನೇಮಕಾತಿ ಮತ್ತು ಈ ವಿಚಾರಗಳೆಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಿರುತ್ತೆ. ಅದೇ ರೀತಿ ನಾವು SC/ST ಘಟಕದ ನಮ್ಮ ಮೈಸೂರಿನವರೇ ಆದಂಥವರು ಮಾದೇವಮ್ಮ ಅವರು SC/ST ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇಲ್ಲಿಂದ ಕರೆಸಿರುವಂಥದ್ದು. ಮತ್ತು ಈ ವಿಚಾರನ ನಾವು ಅಲ್ಲಿನ ರಾಜ್ಯಾಧ್ಯಕ್ಷರಿಗೆ ಮತ್ತು ನಮ್ಮ ರಾಜ್ಯ ಕಮಿಟಿಗೂ ಕೂಡ ತಿಳಿಸಿದ್ದೀವಿ. ನಿನ್ನೆ ಕೊಟ್ಟಂಥ ಈ ವಿಚಾರನ ನಿಮಗೆ ಅಧಿಕೃತವಾಗಿ ಇಲ್ಲಿ ಚಿತ್ರದುರ್ಗದಲ್ಲಿ ಇದೇ ಆಗಸ್ಟ್ 10ನೇ ತಾರೀಕು 7ನೇ ವಾರ್ಷಿಕೋತ್ಸವ, ಪಕ್ಷದ 7ನೇ ವಾರ್ಷಿಕೋತ್ಸವ ದಿನ ಅದರಲ್ಲಿ ನಿಮಗೆ ಕೊಡ್ತೇವೆ. ಈಗ ಪ್ರಸ್ತಾವಿತವಾದಂಥ ಆಯ್ಕೆಯನ್ನು ಇವತ್ತು ನಾವು ಮಾಡಲಾಗುತ್ತೆ. ಈ ಪ್ರಸ್ತಾವಿತ ಆಯ್ಕೆಗಳಲ್ಲಿ ನಿನ್ನೆ ಕೊಟ್ಟಂಥ ಒಂದು ಲಿಸ್ಟ್ ಕೊಟ್ಟಿದ್ರಲ್ವ ನಿನ್ನೆ ನೀವು, ಆ ಥರದನ್ನ ಒಂದು ಆಯ್ಕೆಯನ್ನು ನಾವು ಮಾಡ್ತೀವಿ. ನಿಮಗೆ ಅಧಿಕೃತವಾದಂತಹ ಒಂದು ಲೆಟ್ರೇಡಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ SC/ST ಘಟಕದ ಅಧ್ಯಕ್ಷರಾದಂಥ ಪಾಯ ಗಣೇಶ್ ಅಂತ ಇದ್ದಾರೆ, ಅವರು ನಿಮ್ಗೆ ಕೊಡ್ತಾರೆ. ನೀವು ಅದು ಆಗಸ್ಟ್ 10ನೇ ತಾರೀಕು ಚಿತ್ರದುರ್ಗಕ್ಕೆ ಬರಬೇಕು. ಚಿತ್ರದುರ್ಗದಲ್ಲಿ ಪಕ್ಷದ 7ನೇ ವರ್ಷದ ವಾರ್ಷಿಕ ಸಮಾವೇಶ ಇದೆ. ಸಾಕಷ್ಟು ಸಾವಿರಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆದ SC/ST ಘಟಕದ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ.
ನೀವು ಚಿತ್ರದುರ್ಗಕ್ಕೆ 10ನೇ ತಾರೀಕು ಬರಬೇಕು. ಅಲ್ಲಿ ಅಧಿಕೃತವಾಗಿ ನಿಮಗೆ ಒಂದು ಲೆಟರ್ ಹೆಡಲ್ಲಿ ಕೊಡ್ತಾರೆ. ಈಗ ಪ್ರಾಸ್ತಾವಿಕವಾಗದಂಥ ಒಂದು ಹೆಸರುಗಳನ್ನು ತೆಗೆದುಕೊಂಡು ಇವತ್ತು ನಿಮ್ಮನ್ನು ಈ ಭಾಗದ ಒಂದು ಜಿಲ್ಲಾ ಘಟಕದ SC/ST ಘಟಕದ ಪದಾಧಿಕಾರಿಗಳು ಅಂತೇಳಿ ನಾವು ಪ್ರಸ್ತಾವಿತ ನೇಮಕವನ್ನು ನಿಮಗೆ ಮಾಡ್ತೀವಿ. ಇವತ್ತು ಯಾರು ಪದಾಧಿಕಾರಿಗಳಾಗ್ತೀವಿ, ನೀವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಶೀಲ ಮತ್ತು ಶಿಸ್ತನ್ನು ಒಂದು ಭ್ರಷ್ಟಾಚಾರ ನಿರ್ಮೂಲನೆ, ಒಂದು ಪರಿಸರ ಸಂರಕ್ಷಣೆ ಮತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಪಾರದರ್ಶಕ ಆಡಳಿತ ಕೊಡಬೇಕು, ಜನಸಾಮಾನ್ಯನಿಗೂ ನ್ಯಾಯ ಕೊಡಿಸ್ಬೇಕು, ಶೋಷಿತ ವರ್ಗಗಳ ಧ್ವನಿ ಆಗಬೇಕು ಅಂತೇಳಿ ಈ ಪಕ್ಷವನ್ನು ಕಟ್ಟಿರುವಂಥ ಶೀಲ ಶಿಸ್ತನ್ನು ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಅದೆಂಥದೇ ಸ್ಥಳದಲ್ಲಿ ನೀವು ಯಾರನ್ನು ಏಕವಚನದಿಂದ ಮಾತಾಡೋದು, ವೈಯಕ್ತಿಕವಾಗಿ ನಿಂದನೆ ಮಾಡುವುದು, ಸಾರ್ವಜನಿಕವಾಗಿ ಬೈಯೋದು ಯಾವುದನ್ನು ನಮ್ಮ ಪಕ್ಷದಲ್ಲಿ ಮಾಡೋಂಗಿಲ್ಲ. ಇದು ಆಮೇಲೆ ಯಾವುದೇ ಅಧಿಕಾರಿಗಾಗಲಿ ಮತ್ತೊಬ್ಬರಿಗೆ ದೈಹಿಕವಾದ ಹಲ್ಲೆಗಳನ್ನು ಮಾಡೋಂಗಿಲ್ಲ. ಅದು ಯಾವುದಾದ್ರೂ ಮಹಿಳಾಧಿಕಾರಿ ಅಥವಾ ಮಹಿಳೆಗೆ ಮಾನಹಾನಿ ಆಗುವಂಥ ಯಾವುದೇ ಪದಗಳನ್ನು ದಯವಿಟ್ಟು ಬಳಸೋಂಗಿಲ್ಲ. ಇದು ನಮ್ಮ ಪಕ್ಷದ ಒಂದು ರೀತಿ ನಿಯಮ, ಶೀಲ ಮತ್ತು ಶಿಸ್ತು. ಬೇರೆ ಪಕ್ಷಗಳವ್ರ ಥರ ಮಹಿಳೆಯರು ಯಾವ್ದಾದ್ರು ಎಳೆದಾಡೋದು, ಯಾವುದೋ ಸಭೆಯಲ್ಲಿ ಎಳೆದಾಡೋರು, ಬಾಯಿಗೆ ಬಂದು ಬೈಯೋದು, ಇನ್ಯಾರೋ ನಮ್ಮ ವಿರುದ್ಧ ಮಾಡಿದಂತ ಹೋಗಿ ಹಲ್ಲೆ ಮಾಡೋದು, ಈ ರೀತಿನ ದಯವಿಟ್ಟು ಯಾರೋ ಮಾಡக்கூಡ್ದು. ಎಲ್ಲವೂ ನಿಮ್ಮದೇ ಇರ್ತದೆ. ಅಂದರೆ ನ್ಯಾಯಯುತವಾದ ಹೋರಾಟ ಕಟ್ಟಿ, ನ್ಯಾಯಯುತವಾದ ಧ್ವನಿ ಕಟ್ಟಿ, ಮಿನಿಮಮ್ ಏನಾದರೂ ನಮ್ಮ ಮೈಸೂರಲ್ಲಿ ಮಿನಿಮಮ್ ಒಂದು 200 ಜನನಾದರೂ SC/ST ಸಮುದಾಯದ ಒಂದು ಪಡೆಯನ್ನು ಕಟ್ಟಿ, ಒಂದು ನೀಲಿ ಪಡೆಯನ್ನು ಕಟ್ಟಿ, ಅವ್ರಿಗೆ ಆಗಿರುವಂಥ ಅನ್ಯಾಯಕ್ಕೆ ವಿರುದ್ಧ ಧ್ವನಿ ಎತ್ತಿ, ಯಾವುದೇ ಬೇರೆ ಪಕ್ಷದವರು, ಬೇರೆ ರಾಜಕಾರಣಿಗಳು ಹಣದ ಆಮಿಷ ಒಡ್ಡುವಂಥದ್ದು, ಇನ್ನು ಬೇರೆ ಆಮಿಷ ಒಡ್ಡೋದಕ್ಕೆ ಯಾವುದಕ್ಕೂ ಕೈ ಚಾಚೋಂಗಿಲ್ಲ. ಪಕ್ಷ ಭಾಳಷ್ಟು ನಿಗಾ ಇಟ್ಟಿರ್ತದೆ ಎಲ್ಲರ ಮೇಲೂ. ನಾವು ಪ್ರಾಮಾಣಿಕವಾಗಿ ನಡ್ಕೋಬೇಕು, ಪ್ರಾಮಾಣಿಕವಾಗಿ ಹೋಗ್ಬೇಕು, ಇದಷ್ಟೇ ಇರೋದು. ಇವತ್ತು ಪಕ್ಷ ಆ ನಿಟ್ಟಲ್ಲಿ ಒಂದು ಗೌರವ ಉಳಿಸ್ಕೊಂಡು ಆ ನಿಟ್ಟಲ್ಲಿ ಹೋಗ್ತಾ ಇದೆ. ಇದನ್ನು ನೀವು ಬಳಸ್ಕೊಳ್ತೀರಿ, ವಿಚಾರ ಎಲ್ಲ ನಿಮಗೆ ಗೊತ್ತಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ಅದು ಪರಿಜ್ಞಾನ ಇರಲಿ. ಫಸ್ಟು ಬಂದಿದ್ದೀರಿ, ಆಮೇಲೆ ಗೊತ್ತಾಗುತ್ತೆ, ಆಮೇಲೆ ಹೋಗ್ತಾ ಎಲ್ಲ ಹೇಗೆ ಪಕ್ಷ ಅಂತ ಗೊತ್ತಾಗುತ್ತೆ. ಈ ಪಕ್ಷಕ್ಕೆ ಬಂದಂಥವ್ರು ಒಂಥರ ಬಾಂಡ್ ಆಗೋಗುತ್ತೆ, ಎಲ್ಲ ಅಣ್ಣ ತಮ್ಮದಿರ್ತಾರೆ ಆಗ್ಬಿಡುತ್ತೆ. ಈ ಪಕ್ಷ ಒಂದ್ಸತಿ ಒಳಗೆ ಬಂದರೆ ಹೊರಗಡೆ ಹೋಗೋಕ್ಕೆ ನಿಮ್ಗೆ ಮನಸ್ಸೇ ಬರೋದು. ಅಷ್ಟು ಪ್ರಾಮಾಣಿಕತೆ, ಅಷ್ಟು ಪ್ರಬುದ್ಧತೆ ಎಲ್ಲವೂ ಇರ್ತದೆ. ನಿಮಗೆ ಕಾನೂನು ಅರಿವು, ನಾಯಕತ್ವ ಶಿಬಿರ ಎಲ್ಲ ಉಚಿತವಾಗಿ ಕೊಡ್ತೀವಿ. ನಿಮ್ಮನ್ನ ಜಾಲದಲ್ಲಿ ಸಿಕ್ಸಾಕೋದಕ್ಕೆ ಆಮಿಷಗಳು ಹೊಡ್ತಾರೆ, ಯಾವುದೋ ಹೋಟೆಲ್ ಬಂದು ಮಾತಾಡೋಣ ಬನ್ನಿ ಅಂತಾರೆ, ನಾವು ನಂಟರು ಬಪ್ಪ ಅಂತಾರೆ, ನಾವು ಹಿರಿಯ ಹೋರಾಟಗಾರರು ಬಪ್ಪ ಅಂತಾರೆ, ನಿಮ್ಮನ್ನ ಕುಗ್ಗಿಸ್ತಾರೆ. ನೀವು ಯಾವ ಹಿರಿಯ ಹೋರಾಟಗಾರ ಹಿಂದೆನೇ ನಿಂತ್ಬೇಕಾಯ್ತೆ, ನೀವು ಯಾವತ್ತೂ ಹೋರಾಟಗಾರ ಆಗೋದಕ್ಕಾಗಲ್ಲ. ಬೇರೆ ಇದ್ರೆ ಇಲ್ಲಿ ನೀವೇ ಹೋರಾಟಗಾರ ಆಗ್ಬೋದು, ನೀವೇ ನಾಯಕರಾಗ್ಬೋದು. ಆಮೇಲೆ ಇಲ್ಲಿ ಯಾವುದೇ ರೀತಿ ನಿಮ್ಮನ್ನ ಕುಗ್ಸೋ ಪ್ರಯತ್ನಗಳನ್ನ ನಾವು ಮಾಡಲ್ಲ, ತಿಳ್ಕೊಳ್ಳಿ. ನಿಮ್ಮನ್ನ ಎತ್ತರಕ್ಕೆ ಬೆಳೆಯೋದಕ್ಕೆ ನೋಡ್ತೀವಿ ಹೊರತು ಕುಗ್ಸೋದಕ್ಕಂತೂ ನಾವು ನೋಡೋದಿಲ್ಲ. ಎಲ್ಲ ತಾಲೂಕಲ್ಲೂ KRS ಪಕ್ಷ ಇದೆ, ಎಲ್ಲಾದು KRS ಪಕ್ಷದ ಬಹಳಷ್ಟು ಹೋರಾಟ ನೋಡ್ತೀವಿ. ನೀವು ಇಲ್ಲಿ ನಾಗರಾಜ್ ಮಾತಾಡೋದು, ಮಹೇಶ್ ಮಾತಾಡೋದು, ಬೆಳಗಾವಿ ಅವರು ನೋಡ್ತಾರೆ. ಯಾವುದೋ ರಾಜಕೀಯ ಪಕ್ಷಕ್ಕೆ ಹೋಗಿ ಅವ್ನು ಮೀಡಿಯಾದವನಿಗೆ 1000 ರೂಪಾಯಿ ಕೊಟ್ಟು ನಮ್ದು ಪೇಪರ್ಗೆ ಹಾಕ್ಸು, ನಾನು ಇದನ್ನ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲವೂ ನಿಮ್ಗೆ ಉಚಿತವಾಗಿ ಸಿಗುತ್ತೆ, ನಿಮ್ಮ ನಾಯಕರಾಗಿ ಮಾಡ್ತೀವಿ. ಆದರೆ ನೀವು ಪಕ್ಷಕ್ಕೆ ನಿಷ್ಠೆಯಾಗಿರ್ಬೇಕು, ಪಕ್ಷದ ಸಿದ್ಧಾಂತಗಳ ವಿರುದ್ಧ ಹೋಗ್ಬಾರ್ದು, ಪಕ್ಷ ತೀರ್ಮಾನ ಮಾಡೋದಕ್ಕೆ ಬದ್ಧವಾಗಿರ್ಬೇಕು. ನಮ್ಮ ಪಕ್ಷದ ಪೇಜಲ್ಲಿ ಲೈವ್ನ ನೀವು ಅಷ್ಟು ಜನ ಯಾರ್ಯಾರು ನಾಗರಾಜು, ಚಂದ್ರಕುಮಾರು, ಸಿ ಮಹೇಶ್, ಮಲ್ಲಪ್ಪ, ವೆಂಕಟೇಶು, ರಘು, ಮಂಜುನಾಥ್, ಶಿವಣ್ಣ, ಸುರೇಶ್, ಸಂಪತ್. ಕನ್ನಡಿಗರೇ ನಮಸ್ಕಾರ. ಈ ದಿನ ನಾವು KRS ಪಕ್ಷದ ವತಿಯಿಂದ ಮೈಸೂರನ್ನ ಪ್ರಾದೇಶಿಕ ಕಚೇರಿಯಲ್ಲಿ ನಾವು ಇವತ್ತು ಸೇರಿದ್ದೀವಿ. ನಾನು ಆರ್ ರವಿಗೌಡ, ಮೈಸೂರು ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು. ನಮ್ಮ ಜೊತೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯಾದಂಥ ರವಿಕುಮಾರ್ ಅವರು, ಹಾಗೂ ರಾಜ್ಯ SC/ST ಘಟಕದ ಉಪಾಧ್ಯಕ್ಷರಾದಂತಹ ಮಹದೇವಮ್ಮನವರು ಮತ್ತು ನಮ್ಮ ಮೈಸೂರು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೆಲ್ಲ ಈ ದಿನ ಪ್ರಾದೇಶಿಕ ಕಚೇರಿಯಲ್ಲಿ ಸೇರಿದ್ದೀವಿ. ಉದ್ದೇಶ ಏನು ಅಂದ್ರೆ, ಈ ದಿನ ನಾವು ನಮ್ಮ ಜಿಲ್ಲಾ ಸಮಿತಿಯ ಪ್ರಮುಖ ಅಂಗಘಟಕವಾದ SC/ST ಘಟಕವನ್ನ ಪ್ರಾಸ್ತಾವಿಕವಾಗಿ ರಚನೆ ಮಾಡಲು ಈ ದಿನ ಸೇರಿದ್ದೀವಿ. ನಮ್ಮ SC/ST ಘಟಕದ ಒಂದು ಅಂಗಘಟಕದ ಎಲ್ಲ ಪದಾಧಿಕಾರಿಗಳನ್ನ ನಾನು ಇವತ್ತು ಪ್ರಾಸ್ತಾವಿಕವಾಗಿ ರಚನೆ ಮಾಡೋದಕ್ಕೆ ಮತ್ತು ಅವರಿಗೆ ಪಕ್ಷದ ಜವಾಬ್ದಾರಿಗಳನ್ನು ವರ್ಗಾಯಿಸಬೇಕು ಅಂತೇಳಿ ನಾನು ರಾಜ್ಯ SC/ST ಘಟಕದ ಮಹದೇವನವರಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ಸಿ ನಾಗರಾಜ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಜಿಲ್ಲಾ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಮ್ಮ ನೀವು ಇರಬೇಕು, ನಾಗರಾಜ್ ಜೊತೆಲಿ ಇಬ್ರು ಹೋಗ್ಬೇಕು. ಮತ್ತೆ SC/ST ಘಟಕದ ಉಪಾಧ್ಯಕ್ಷರಾಗಿ ಚಂದ್ರಕುಮಾರ್ MB ಅವರನ್ನ ನೇಮಕ ಮಾಡಲಾಗಿದೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್ ಚಂದ್ರಕುಮಾರ್ ಅಂತ ಆಯ್ತು, ಚಂದ್ರಶೇಖರ್ ಅವ್ರನ್ನ ನೇಮಕ ಮಾಡಲಾಗಿದೆ.
ಜಾಸ್ತಿ ಹಾಕಿ ಮತ್ತೆ ಈ ಒಂದು ಅಂಗ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿ ಮಹೇಶ್ ರವರನ್ನ ನೇಮಕ ಮಾಡಲಾಗಿದೆ. ಅಂಗ ಘಟಕದ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಅವರು ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತ ವೆಂಕಟೇಶ್ ಅವರಿಗೆ ಅಭಿನಂದನೆಗಳು. ವೆಂಕಟೇಶ್ ಕಾರ್ಯದರ್ಶಿ ರಘು ಕೂಡ ಅಭಿನಂದನೆಗಳು. ಆಯ್ಕೆಯಾಗಿದ್ದಾರೆ. ಮತ್ತೊಬ್ಬ ಕಾರ್ಯದರ್ಶಿಯಾಗಿ ಮಂಜುನಾಥ್ ರವರು ಆಯ್ಕೆಯಾಗಿದ್ದಾರೆ. ಮತ್ತು ಸಂಪತ್ ರವರು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ನಿಮಗೂ ಕೂಡ ಅಭಿನಂದನೆಗಳು. ಈ ಒಂದು ಅಂಗ ಘಟಕದ ಪದಾಧಿಕಾರಿಗಳಿಗೆ ಆಯ್ಕೆಯಾದಂತ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಜಿಲ್ಲಾ ಸಮಿತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ, ರಾಜ್ಯದ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಬಾಬಾ ಸಾಹೇಬರ ಪ್ರಬುದ್ಧ ಭಾರತವನ್ನ KRS ಪಕ್ಷಕ್ಕೆ ಏನೇ ಮಾಡಿ ಮಾಡುತ್ತಲೇ ಇರಿ. ಜೈ KRS. ಕನ್ನಡಿಗರೇ, ಇವತ್ತು ನಾವು ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ನಡೀತ ಪ್ರಾದೇಶಿಕ ಕಚೇರಿಯಲ್ಲಿ ನಾವು ಮೈಸೂರು ನಗರ ಜಿಲ್ಲಾ ಘಟಕದ SC/ST ಘಟಕವನ್ನ ಇವತ್ತು ನೇಮಕ ಮಾಡಲಾಗಿದೆ, ಪ್ರಾಸ್ತಾವಿಕವಾಗಿ ನೇಮಕ ಮಾಡಲಾಗಿದೆ. ಇದರ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತವರು SC/ST ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಮಹಾದೇವಮ್ಮ ಅವರು, ಅದೇ ರೀತಿ ಮೈಸೂರು SC/ST ಘಟಕದ ಮೈಸೂರು ಜಿಲ್ಲಾ ಘಟಕದ ಶ್ರೀಯುತ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಅವರು, ಕಾರ್ಯನಿರ್ವಾಹಕ ಸದಸ್ಯರಾದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರಾದ ನಾಗೇಂದ್ರ ಅವರು, ಅದೇ ರೀತಿ ಉಪಾಧ್ಯಕ್ಷರಾದ ರವಿ ಗೌಡ್ರು, ಅದೇ ಮಹಿಳಾ ಘಟಕದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು, ಅದೇ ರೀತಿ ಕಾರ್ಯದರ್ಶಿಗಳಾದ ರವಿ ಮತ್ತು ಇತರರು, ಹಾಗೂ ಇನ್ನಿತರ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳು ಮತ್ತೆ ಯುವ ಘಟಕದ ಪದಾಧಿಕಾರಿಗಳು, KRS ಪಕ್ಷದ ಸೇನಾನಿಗಳು ಕೂಡ ಎಲ್ಲ ಇಲ್ಲಿ ಇದ್ದೀವಿ. ಎಲ್ಲರ ಪರವಾಗಿ ನಾವು ಇವತ್ತು SC/ST ಘಟಕವನ್ನ ಒಂದು ಆಶೀರ್ವಾದ ಮಾಡೋಣ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಇನ್ನೂ ಒಂದು ತಿಂಗಳಲ್ಲಿ ಅವರ ದೊಡ್ಡ ಮಟ್ಟದಲ್ಲಿ ಒಂದು ಈ ನೀಲಿ ಪಡೆಯನ್ನ ಕಟ್ಟಿ ದೌರ್ಜನ್ಯಕ್ಕೆ ಅಸ್ಪೃಶ್ಯತೆಗೆ ಒಳಪಡುವಂತಹ ಒಂದು SC/ST ಸಮುದಾಯದ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡ್ಲಿ. ಅದೇ ರೀತಿ KRS ಪಕ್ಷವನ್ನ ಸಂಘಟನೆ ಮಾಡ್ಲಿ. ವಿಧಾನಸಭೆ ಮತ್ತು ಇತರ ಶಾಸನ ಸಭೆಗಳಿಗೆ KRS ಪಕ್ಷದಿಂದ ಇವರು ಆಯ್ಕೆ ಆಗ್ಲಿ ಹೋಗ್ಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಇವತ್ತು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಇವತ್ತು ಮೈಸೂರು ಜಿಲ್ಲೆಯ ಕಚೇರಿಯಲ್ಲಿ SC/ST ಘಟಕದಾಗಿ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮೈಸೂರು ನಗರ ಘಟಕಕ್ಕೆ. ಹಾಗೆ ಇವತ್ತು ಸಮಾಜದಲ್ಲಿ, ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ SC/STಗಳ ಸಮುದಾಯದ ಬಗ್ಗೆ ತುಂಬನೇ ಒಂದು ದೌರ್ಜನ್ಯ ನಡೀತಿರುವಂತಹ ಒಂದು ಉದ್ದೇಶದಲ್ಲಿ ನಾನು ಒಬ್ಬ SC/ST ಘಟಕಕ್ಕೆ ಅಧ್ಯಕ್ಷನಾಗಬೇಕಂತ ಬಹಳ ಆಸೆ ಪಟ್ಟಿದ್ದೆ ವೈಯಕ್ತಿಕವಾಗಿ. ಹಾಗೆ ಇವತ್ತು ನಮ್ಮ ಕಚೇರಿಯಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳ ನಡುವೆಯಲ್ಲಿ ನಮಗೆಲ್ಲ ರೀತಿಯಲ್ಲೂ ಕೂಡ ಇವತ್ತು ಸಪೋರ್ಟ್ ನೀಡುವಂಥ ಕೆಲಸ ಮಾಡಿದ್ದಾರೆ. ಹಾಗೆ ನಾನು ಮುಂದೆ ಇದ್ದಂಥ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ಕಾರ್ಯ ಏನು ಮಾಡ್ತಿದ್ದೆ ಕೆಲಸವನ್ನು ಅದೇ ರೀತಿಯಲ್ಲಿ ಕೂಡ ನಾನು ಇವತ್ತು SC/ST ಘಟಕದಲ್ಲಿ ನಾನು ಮುಂದೆ ನಡೆಸ್ಕೊಡುವಂಥ ಕೆಲಸ ಮಾಡ್ತೇನೆ. ಹಾಗೆ ಇವತ್ತು ಏನು ಪದಾಧಿಕಾರಿ ಆಯ್ಕೆ ಆಗಿದ್ದಾರೆ, ಪಕ್ಕದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಉಪಾಧ್ಯಕ್ಷಗಳಿದ್ದಾರೆ, ಆಮೇಲೆ ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ಉಪಾಧ್ಯಕ್ಷಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು
ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತೇನೆ. ಈ ಸಂಘಟನೆಯನ್ನು ತುಂಬಾ ಬಲವಾಗಿ ಪಡಿಸಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತವಾಗಿ ಒಂದು ಬಲಪಡಿಸ್ತೀನಿ ಅಂತಕ್ಕಂಥ ಇವತ್ತು ನಾನು ಆಶ್ವಾಸನೆ ಕೊಡ್ತೇನೆ ನಮ್ಮ ಕಚೇರಿಯಲ್ಲಿ. ಹಾಗೆ ನಮ್ಮ KRS ಪಾರ್ಟಿಯಲ್ಲಿ ಏನಿದೆ ಆ ಒಂದು ತತ್ವ ಮತ್ತು ಸಿದ್ಧಾಂತಕ್ಕೆ ನಾನು ಒಳಪಟ್ಟಿರ್ತೇನೆ ಅಂತ ಕೂಡ ನಾನು ಹೇಳ್ತೇನೆ. ಹಾಗೆ ಏನೇ ಒಂದು ವಿಚಾರಗಳು ಕೂಡ ನಾವು ನಮಗಿಂತ ಸೀನಿಯರ್ ಇರುವಂಥವರು ಜಿಲ್ಲಾ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ ಮತ್ತು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಈ ಪಕ್ಷವನ್ನ ಮತ್ತು ಈ ಸಂಘಟನೆಯನ್ನ SC ಘಟಕವನ್ನ ಮುಂದಾಳತ್ವದಲ್ಲಿ ತಗೊಂಡೋಗ್ತೀನಿ ಅಂತಕ್ಕದ್ದನ್ನ ನಾನು ಭರವಸೆ ಕೊಡ್ತೇನೆ. ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕೂಡ ನಡೆಯುವಂತ ಕೆಲಸ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನಾನು ಆಶ್ವಾಸನೆ ಕೂಡ ಕೊಡ್ತೇನೆ. ಹಾಗೆ ಇವತ್ತು ನಮಗೆ ಈ ಮೈಸೂರು ನಗರ ಘಟಕದ ಅಧ್ಯಕ್ಷನಾಗಿ ಮತ್ತೆಲ್ಲ ಪದಾಧಿಕಾರಿಗಳಿಗೆ ನಮಗೆ ಒಂದು ಪಾದಾರ್ಪಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ SST ಘಟಕದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ನಮ್ಮ ಎಲ್ಲ ಸೈನಿಕರು ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ಅಂತ ಹೇಳ್ತಾ ನಾನು ಇವತ್ತು ಈ ಮೈಸೂರು ನಗರದ ಎಲ್ಲ ಸೈನಿಕರಿಗೆ, KRS ಪಕ್ಷ ಸೈನಿಕರಿಗೆ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದವನ್ನು ತಿಳಿಸುತ್ತಾ, ನಮ್ಮ SST ಘಟಕದ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ KRS ಪಾರ್ಟಿ, ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು. ಈಗ SST ಘಟಕದ ಉಪಾಧ್ಯಕ್ಷರು ಚಂದ್ರಶೇಖರ್ ಏನ್ ಮಾಡ್ತೀವಿ ಅನ್ನೋ ಚಂದ್ರಶೇಖರ್ ಅವರು ಕುರಿತು ಮಾತಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕರ್ತರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು ನಗರ SC/ST ವಿಭಾಗದ ಉಪಾಧ್ಯಕ್ಷನಾಗಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ SC/ST ಘಟಕದ ನಗರ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರುವುದಕ್ಕೆ ಋಣಿಯಾಗಿರುತ್ತೇನೆ. ಮತ್ತು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯಾವುದೇ ರೀತಿ ದೌರ್ಜನ್ಯ ಮತ್ತೊಂದು ಇದರ ವಿರುದ್ಧ ಹೋರಾಟ ಸಮಗ್ರವಾಗಿ ಮಾಡಿ ಆ ಸಮುದಾಯಕ್ಕೆ, ನಮ್ಮ ಸಮುದಾಯಕ್ಕೆ ಬೇಕಾದ ನ್ಯಾಯ ದೊರಕಿಸಿಕೊಡುವಲ್ಲಿ KRS ಪಕ್ಷಕ್ಕೆ ನಾನು ಸೇರ್ಪಡೆಗೊಂಡಿರುತ್ತೇನೆ, ನ್ಯಾಯ ದೊರಕಿಸಿಕೊಡಲು. ಓಕೆ, ಥ್ಯಾಂಕ್ ಯು. ಅದೇ ರೀತಿ ಕೂಡ ಇನ್ನೊಬ್ರು ಉಪಾಧ್ಯಕ್ಷರಾದಂತ ಮಲ್ಲಪ್ಪ ಅವರು ಇದು ಕುರಿತು ಮಾತಾಡ್ಲಿ. ಮಲ್ಲಪ್ಪ ಮಾತಾಡ್ಬೇಕು, ಮಾತಾಡೋದು ಹೋದ್ರೆ ಕಲಿಯಲ್ಲ ನೀವು. ಎದ್ ನಿಂತ್ಕೊಂಡೆ ಮಾತಾಡಿಬೇಕಾದ್ರೆ. ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದ. ನಾನು ತುಂಬ ಕಷ್ಟದಲ್ಲಿದ್ದಾಗ ಈ ಪಕ್ಷ ನನಗೆ ತುಂಬ ಸಾಥ್ ಕೊಟ್ಟಿದೆ. ನನಗೆ ಅಂದರೆ ನಾನು ಒಂದು ಅನ್ಯಾಯಕ್ಕೆ ಒಳಗಾಗಿದ್ದೆ. ಆವಾಗ ನನಗೆ ಈ ಪಕ್ಷ ನನಗೆ ತುಂಬ ಧೈರ್ಯ ತುಂಬಿದ್ದಾರೆ. ಅದರಿಂದ SC/ST ಘಟಕಕ್ಕೆ ನಾನು ಅದು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಅವರು. ಅದು ನನಗೆ ತುಂಬ ಧನ್ಯವಾದಗಳು. ಈ ಪಕ್ಷದ ಬಗ್ಗೆ ಗೌರವ ಇದೆ, ಅಪಾರ ಗೌರವ. ನನ್ನ ತಂದೆ ತಾಯಿ ಸಮಾನ ಅಂತ ತಿಳ್ಕೊಂಡಿದ್ದೀನಿ ಈ ಪಕ್ಷನ ಯಾವತ್ತೂ. ಇನ್ನು ಅದರಿಂದ ಈ ಪಕ್ಷ ನನಗೆ ತುಂಬ ಇದೆ. ನಮ್ಮ ಅಸ್ಪೃಶ್ಯತೆ ಯಾರು ಒಳಗಾಗಿರ್ತಾರೆ ಅವ್ರಿಗೆ ಎಲ್ಲ ಒಂದು ಕುಟುಂಬದ ಥರ ನನಗೆ ಮುಂದೆ ನಿಂತು ಎಲ್ಲ ಮಾಡಿದ್ದಾರೆ. ಮುಂದೆ ಯಾವುದೇ ಅನ್ಯಾಯಕ್ಕೆ ಒಳಗಾಗಿ ಬಂದವ್ರಿಗೆ ಎಲ್ಲರೂ ನಮ್ಮ ಕುಟುಂಬದ ಥರ ನನಗೆ, ಪ್ರತಿಯೊಬ್ಬ ಸೈನಿಕರಿಗೂ ಸಹ ನಮ್ಮ ಕುಟುಂಬದ ಥರ ಇದು ಮಾಡ್ತಾರೆ ಇಲ್ಲಿ. ಅದರಿಂದ ನನಗೆ ತುಂಬ ಧನ್ಯವಾದಗಳು. ಈ ಪಕ್ಷ ಕಂಡ್ರೆ ನನಗೆ ತುಂಬ ಅಭಿಮಾನ ಇದೆ. ಥ್ಯಾಂಕ್ ಯು. ಮಲ್ಲಪ್ಪ ಬಹಳ ಗಟ್ಟಿಯಿಂದ ಇವತ್ತು ಧೈರ್ಯವಾಗಿ ಏನಿತ್ತು ಅದನ್ನೆಲ್ಲ ಹೊಗಳೇ ಮಾತಾಡ್ಕೊಂಡಿದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂತ ಶ್ರೀ ಮಹೇಶ್ ಅವರು ಕೂಡ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ತಿದ್ವಿ. ಎಲ್ರಿಗೆ ನನ್ನ ನಮಸ್ತೆ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ದೊಡ್ಡ ಹಿರಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ರಾಜ್ಯ ಘಟಕದ ಎಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರಿಗೆ ಮತ್ತು ನಮ್ಮ SC/ST ಘಟಕದಾದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಇಲ್ಲಿ ಸುಮಾರು ನಾನು 20 ವರ್ಷ ರಾಜಕೀಯ ಮಾಡ್ಕೊಬಂದಿದ್ದೀನಿ. 20 ವರ್ಷದಿಂದ 3 ಪಕ್ಷ ಆಗಿ ಈಗ 4ನೇ ಪಕ್ಷಕ್ಕೆ ಬಂದಿದ್ದೀನಿ. ಈ 3 ಪಕ್ಷಗಳನ್ನ ನಾನು ಏನು ನೋಡ್ಕೊಂಡು ಬಂದಿದ್ದೀನಿ. ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ, ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ, ಎಲ್ಲ ಥರ ಮಾಡಿದ್ರು. ಸುಮಾರು ಒಬ್ಬ ಕಾರ್ಪೊರೇಟರ್ ಆಗಿ ವಾರ್ಡಲ್ಲಿ ಏನು ಕೆಲಸ ಮಾಡಬೇಕು ಆ ಕಾರ್ಪೊರೇಟರ್ ಆಗದೆ ನಾನು ಕೆಲಸ ಮಾಡಿದ್ದೀನಿ. ನಾನು ದಾಖಲೆಗಳನ್ನ ಇಟ್ಟಿದ್ದೀನಿ. ತಂದು ನಾನು ಸರಿಗೆ ಇಲ್ಲೇ ನಿಮ್ಮ ಆಫೀಸಲ್ಲಿ ನಮ್ಮ ಪಕ್ಷದವ್ರ ಮುಂದೆ ನಾನು ದಾಖಲೆನೇ ಇಡ್ತೀನಿ. ಪ್ರತಿಯೊಂದು ಇದೆ. ಮನೆಗಳು ಕಟ್ಸೋದ್ರಿಂದ ಹಿಡಿದು ಮಹಿಳೆಯರಿಗೆ ವಿಧವಾ ವೇತನ ಮಾಡೋದು ಪ್ರತಿಯೊಂದು ಮಾಡಿದ್ದೀನಿ. ಬಟ್ ಆ ಪಕ್ಷದಲ್ಲಿ ನನ್ನನ್ನು ಯಾರೂ ಗುರುತಿಸಿಲ್ಲ ಇದುವರೆಗೂ. ಅದು ದೌರ್ಬಲ್ಯ. ಅದು ನಾನು ಸುಮಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನಾನು ಕೂತ್ಕೊಂಡು ಫ್ರೀಯಾಗಿದ್ದಾಗೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ. KR ಪಕ್ಷ ಒಂದು ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ಒಳಗಡೆ ಇತ್ತು, ಇದು ಒಳ್ಳೇದು ಅನ್ನಿಸ್ತಾ ಇದೆಯಲ್ಲ, ಏನೋ ಒಂದು ಇದೆಯಲ್ಲ ಅಂತ. ನನ್ನ ಸ್ನೇಹಿತರಾದಂಥ ಗಂಗಾಧರ್ ಅವರು ಒಂದು ದಿವಸ ಫೋನ್ ಮಾಡಿದ್ರು, ಅಣ್ಣ ನೀನು ಯಾಕೆ ನಮ್ಮ ಪಕ್ಷಕ್ಕೆ ಬರಬಾರ್ದು, ನಮ್ಮ ಪಕ್ಷದ ಅಭಿಪ್ರಾಯ ಅಂತ ಕೇಳಿದ್ರು. ಇಲ್ಲ ನಾನು ನೋಡಿದ್ದೀನಿ, ಇದು ಒಳ್ಳೆಯ ಅಭಿಪ್ರಾಯ ಇದೆ, ನನಗೂ ಮನಸ್ಸಲ್ಲಿದೆ,
ಬಟ್ ನನಗೆ ಯಾಕೋ ನನಗೆ ಇಂಟ್ರೆಸ್ಟ್ ಒಟ್ಟಾಗಿದೆ. ಹಿಂದೆ ಪಕ್ಷಗಳಲ್ಲೆಲ್ಲ ನಾನು ದುಡ್ದಿದ್ದೀನಿ, ಯಾರೂ ನನಗೆ ಗುರುತಿಸಿಲ್ಲ. ನನ್ನ ಹತ್ರ ಹಣ ಇಲ್ಲ. ಹಣ ಇಲ್ಲೇನಂತಂದರೆ ದೊಡ್ಡ ದೊಡ್ಡ ಪಕ್ಷಗಳೆಲ್ಲ ಬೆಳೆದಿರೋರು, ಅಲ್ಲಿ ಹೋದ್ರೆ ನನ್ನ ಜೋಬ ದುಡ್ಡು ಮಾಡಿಕೊಂಡು ಹೋಗ್ಬೇಕು. ನನ್ನ ಹತ್ರ ದುಡ್ಡಿಲ್ಲ, ಗುರುತಿಸಲ್ಲ. ಹಿಂಗಾಗಿದೆ. ಅವ್ರೊಂದು ಮಾತು ಹೇಳಿದ್ರು, ಅಣ್ಣ ನಿನ್ನ ಹತ್ರ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಬೇಕಾಗಿಲ್ಲ, ನೀನು ನಮ್ಮ ಹತ್ರ ಬಂದು ಕೈ ಜೋಡಿಸೋ ಸಾಕು, ನೀನು ಒಬ್ಬ ಲೀಡ್ರ್ ಆಗ್ಬೋದು, ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀವಿ, 24 hours ನಾವು ಇರ್ತೀವಿ ಅಂತ ಧೈರ್ಯ ಕೊಟ್ಟು. ಸರಿ, ಅವ್ರ ಮಾತು ನಾನು ಬೆಲೆ ಕೊಟ್ಟು ಬಂದೆ. ಇಲ್ಲೆಲ್ಲ ನೋಡಿದ್ಮೇಲೆ, ವಾತಾವರಣ ನೋಡಿದ್ಮೇಲೆ, ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಒಂದು ಮಾತುಗಳು ಕೇಳಿದ್ಮೇಲೆ ನಮ್ಮಲ್ಲಿ ಏನೋ ಒಂದು ಹೊಸ ಚೈತನ್ಯ ಬಂತು. ಖಂಡಿತ ಮಾಡಬೇಕು, ನಿಂತ್ಕೋಬೇಕು ಅಂದರು. ಇವತ್ತು ನನಗೆ ಮೈಸೂರು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನನ್ನ ಸ್ಥಾನ ಕೊಟ್ಟಿದ್ದಾರೆ. ಇದೊಂದು ನನ್ನ ತಲೆ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತ ನಾನು 100% ನನ್ನದೇನೇ ಕೆಲಸ ಇದ್ರೂ ಬಿಟ್ಟು ಬಂದು ನಮ್ಮ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ಜನತೆಗೋಸ್ಕರ, ಪಕ್ಷಕ್ಕೋಸ್ಕರ ನಾನು 24 hours ಕೆಲಸ ಮಾಡ್ತೀನಿ. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ KRS ಪಕ್ಷ, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು. ಶ್ರೀ ಮಹೇಶ್ ಅವರು ಅವರ ವಿಚಾರಗಳನ್ನ ಹೇಳ್ಕೊಂಡ್ರು, ಮತ್ತು ಪಕ್ಷದ ವಿಚಾರ ಮತ್ತು ಪಕ್ಷಕ್ಕೆ ಬಂದ ವಿಚಾರಗಳನ್ನೆಲ್ಲ ಹೇಳ್ಕೊಟ್ರು. ಅವ್ರಿಗೆ ಯಶಸ್ವಿ ಸಿಗಲಿ, ಪಕ್ಷವನ್ನು ಅದೇ ರೀತಿ ಸಂಘಟನೆ ಮಾಡಲಿ ಅಂತ ಹೇಳ್ಕೊಳ್ತಾ, ಅದೇ ರೀತಿ ರಘು, ಮಂಜುನಾಥ್ ಯಾರು ಮಾತಾಡ್ತೀರಾ? ಮಂಜುನಾಥ್ ನೀವು ಮಾತಾಡ್ತೀರಿ? ಹಾಂ, ನೀವು ಸಂಪತ್ ಮಾತಾಡ್ತೀರಾ? ಓಕೆ, ಥ್ಯಾಂಕ್ ಯು. ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಭಾಳಷ್ಟು ಮಾತಾಡೋದನ್ನ ಕಲಿಬೇಕು. ಬಾಬಾ ಸಾಹೇಬ್ರು ನಮ್ಗೆ ಏನಂತ ಹೇಳ್ಕೊಟ್ರು? ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬಾರ್ದು. ಫಸ್ಟ್ ಶಿಕ್ಷಣ, ಸಂಘಟನೆ, ನಂತರ ಹೋರಾಟ ಮತ್ತು ಅಭಿವೃದ್ಧಿಯನ್ನ ಮಾಡಬೇಕು. ನಾವು ಶಿಕ್ಷಿತರಾಗಬೇಕು, ಸಂಘಟಿತರಾಗಬೇಕು, ಹೋರಾಟ ಕಟ್ಟಬೇಕು, ನಮ್ಮ ಹಕ್ಕನ್ನ ನಾವು ಪಡೆದುಕೋಬೇಕು. ನಮ್ಮ ಹಕ್ಕನ್ನ ನಾವು ಪಡೆದುಕೊಡ್ಬೇಕು ಅಂತಂದ್ರೆ ನಾವು ಶಿಕ್ಷಿತರಾಗಬೇಕು, ಮಾತನಾಡೋದ್ ಕಲಿಬೇಕು, ಸಭೆಯಲ್ಲಿ ಮಾತಾಡ್ಬೇಕು. DC ಕಚೇರಿ ಮುಂದೆ ಅವ್ರು ನಿಂತಾಗ ಯಾವ್ದಾರ ಒಂದು ಸಭೆ ಇದ್ರೆ ಎದ್ದು ನಮ್ಮ ವಿಚಾರಗಳನ್ನ ಅವ್ರ ಮುಂದೆ ಇಡ್ಬೇಕು. ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಒಪ್ಕೋಬಾರ್ದು ಅನ್ನೋದನ್ನೆಲ್ಲ ಕಲಿಸಿದ್ದಾರೆ. ಆದ್ರೂ SC/ST ಘಟಕದವರು ನೀವು ತುಂಬಾ ಚೆನ್ನಾಗಿ ಮಾತನಾಡೋದ್ ಕಲಿಬೇಕು, ಪ್ರಶ್ನೆ ಮಾಡೋದ್ ಕಲಿಬೇಕು, ಹೋರಾಟದ ವಿರುದ್ಧ ಧ್ವನಿ ಎತ್ತೋದನ್ನ ಕಲಿಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲಾರ್ಗು ಹೇಳ್ತಾ, ಎಲ್ಲಾರ್ಗು ನಾನು KRS ಪಕ್ಷದ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳೋಣ. ಥ್ಯಾಂಕ್ ಯು.